ನಮಸ್ಕಾರ, ಇದು ನ್ಯೂಸ್ 8 4 PM. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿದ್ರು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮಂಗಳೂರಿನ ಸೂರತ್ಕಲ್ನಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಿದವರನ್ನ ರಿಲೀಸ್ ಮಾಡಲಾಗಿದೆ. ಬೆಂಗಳೂರಲ್ಲಿ FIR ಹಾಕಿದ್ದಾರೆ, ಆದ್ರೆ ಮಂಗಳೂರಲ್ಲಿ ಸ್ಟೇಷನ್ ಬೇಲ್ ಕೊಡ್ತಾರೆ. ಇದು ಹೆಂಗೆ? ಒಂದೊಂದು ಡಿಸ್ಟ್ರಿಕ್ಕಿಗೆ ಹಾಗಾದ್ರೆ ಒಂದೊಂದು ನ್ಯಾಯ ಇರುತ್ತಾ ಅನ್ನೋದು ಪ್ರಶ್ನೆ. ಸೂರತ್ಕಲ್ನಲ್ಲಿ ಬಂಧಿತ 5 ಆರೋಪಿಗಳಿಗೆ ಸ್ಟೇಷನ್ ಬೇಲ್ ಅನ್ನು ನೀಡಲಾಗಿದೆ. ಅವರನ್ನ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ವಿಡಿಯೋ ಮಾಡಿದಾಗ ಅನ್ಯ ಕೋಮಿನ ಯುವಕನ ಜೊತೆ ಹೋದ ಟೈಮ್ನಲ್ಲಿ ಅಡ್ಡ ಹಾಕಿ ಅವಾಚ್ಯ ಪದಗಳಿಂದ ನಿಂದಿಸಿ ಹೊಡೆದಿದ್ರು. ಅವರಿಬ್ಬರ ಮೇಲೆ FIR ಆಗಿದೆ. ಬಟ್ ಮಂಗಳೂರಲ್ಲಿ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಪ್ರೀತಮ್ ಶೆಟ್ಟಿ, ಹರ್ಷಿತ್, ಶ್ರೀನಿವಾಸ್, ರಾಕೇಶ್, ಅಭಿಷೇಕ್ ಅನ್ನೋರನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿಗೊಂದು ನ್ಯಾಯ, ಮಂಗಳೂರಲ್ಲೊಂದು ಕಾನೂನಾ? ಪೊಲೀಸರ ಕಾರ್ಯವೈಖರಿಗೆ ಮಂಗಳೂರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ 5 ಜನಕ್ಕೆ IPC ಸೆಕ್ಷನ್ 341, 323, 504 ಅಡಿಯಲ್ಲಿ ಕೇಸ್ ದಾಖಲಿಸಿ ಸ್ಟೇಷನ್ ಬೇಲ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಬಟ್ ಇಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದು ಕಾನೂನು ಹಿಂಗಾಗುತ್ತೆ. ಆದ್ರೆ ಎಲ್ಲ ಕಡೆ ಒಂದೇ ಕಾನೂನು, ಕಾನೂನಲ್ಲಿ ಏನಿದೆ ಅದನ್ನೇ ಫಾಲೋ ಮಾಡ್ಬೇಕಾಗತ್ತೆ ಪೊಲೀಸರು ಕೂಡ. ಆದ್ರೆ ಬೆಂಗಳೂರಿನವರಿಗೆ ಒಂದು ನ್ಯಾಯ, ಮಂಗಳೂರವ್ರಿಗೊಂದು ನ್ಯಾಯನ? ಹಾಗಾದ್ರೆ ಬೆಂಗಳೂರಲ್ಲಿ FIR ಹಾಕಿದ್ದಾರೆ, ಇಬ್ರ ಮೇಲೂ ವಿಚಾರಣೆಯನ್ನ ಮಾಡಿದ್ರು. ಬಟ್ 5 ಆರೋಪಿಗಳನ್ನ ಮಂಗಳೂರಲ್ಲಿ ಹೆಂಗ್ ರಿಲೀಸ್ ಮಾಡಿದ್ರು ಅನ್ನೋದು ಪ್ರಶ್ನೆ. ನೈತಿಕ ಪೊಲೀಸ್ಗಿರಿ ಮಾಡಂಗೆ ಇಲ್ಲ. ನಿಮ್ಗೇನಾದ್ರೂ ಅಸಮಾಧಾನ ಇದ್ರೆ ನೀವು ಪೊಲೀಸರಿಗೆ ಹೋಗ್ಬೇಕಾಗುತ್ತೆ, ಕಾನೂನಿನ ಮೊರೆ ಹೋಗ್ಬೇಕಾಗುತ್ತೆ, ಕಾನೂನು ನೋಡ್ಕೊಳ್ಳುತ್ತೆ. ಬಟ್ ಈ ತರ ಒಂಥರ ಗೂಂಡಾಗಿರಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ವೆಹಿಕಲ್ ಅಡ್ಡ ಹಾಕೋದು, ಅಲ್ಲಿ ಅವಾಚ್ಯ ಪದಗಳಿಂದ ನಿಂದಿಸೋದು, ಬೆದರಿಕೆಗಳನ್ನ ಹಾಕೋದು, ಇವೆಲ್ಲವೂ ಕೂಡ ತಪ್ಪಾಗುತ್ತೆ. ಇದಕ್ಕೆ ನೈತಿಕ ಪೊಲೀಸ್ಗಿರಿ ಅಂತ ಕರೆಯೋದು. ಬಟ್ ನೋಡಿ, ಬೆಂಗಳೂರಲ್ಲಿ ಈ ತರ ಮಾಡಿದಂತ ಟೈಮ್ನಲ್ಲಿ ವಿಡಿಯೋ ವೈರಲ್ ಆಯ್ತು. ಪೊಲೀಸರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. ಮೊಬೈಲ್ ಟವರ್ ಅಂದ್ರೆ ಲೊಕೇಶನ್ ಎಲ್ಲ ಆಧರಿಸಿ ಬೇಗ 2 ಆರೋಪಿಗಳನ್ನ 24 ಗಂಟೆ ಒಳಗೇನೆ ಬಂಧಿಸಿದ್ರು. FIR ಕೂಡ ಅವ್ರ ಮೇಲೆ ದಾಖಲು ಮಾಡಿದ್ದಾರೆ. ಅಂದ್ರೆ ತುಂಬಾ ಸೀರಿಯಸ್ ಆಗಿ ಕೇಸನ್ನ ಕನ್ಸಿಡರ್ ಮಾಡಿದ್ರು. ಬಟ್ ಮಂಗಳೂರಲ್ಲಿ ನೋಡಿ, ಒಂದು ಗಾಡಿನ ಅಡ್ಡ ಹಾಕ್ಬಿಟ್ಟು ಯಾವ ತರ ಅಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಮಾಡಿದ್ದಾರೆ 5 ಜನ. ಅವ್ರನ್ನ ಈಗ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ. ಇದು ಹೆಂಗೆ? ಇದು ಯಾವ ಸೀಮೆ ನ್ಯಾಯ ಅಂತ ಮಂಗಳೂರಿನ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಖಾಕಿ ಕ್ರಮ ಸರಿಯಾಗಿಲ್ಲ. ಬೆಂಗಳೂರಲ್ಲಿ FIR ಹಾಕಿದ್ದಾರೆ, ಬಟ್ ಮಂಗಳೂರಲ್ಲಿ ಅದು ಹೆಂಗ್ ರಿಲೀಸ್ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನೈತಿಕ ಪೊಲೀಸ್ಗಿರಿ ಮಾಡಂಗಿಲ್ಲ, ಹಂಗೇನಾದ್ರೂ ಮಾಡಿದ್ರೆ ಸೂಕ್ತ ಕ್ರಮ ಅಂತ ಗೃಹ ಸಚಿವರು ಹೇಳ್ತಾರೆ. ಆದ್ರೆ ಮಂಗಳೂರಲ್ಲಿ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತಾರೆ ಪೊಲೀಸರ ಮೇಲೆ ಆರೋಪ ಬರ್ತಾ ಇದ್ದಂತೆ ಗೃಹ ಸಚಿವರು ಗರಂ ಆಗಿದ್ದಾರೆ. ಪೊಲೀಸರ ವಿರುದ್ಧ ದೂರು ನೀಡುವಂತ ವ್ಯವಸ್ಥೆ ಜಾರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಪೊಲೀಸರ ಮೇಲೆ ದೂರಿನ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಮೈಸೂರಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಸೂಕ್ತ ಕ್ರಮ ಅಂತ ಈ ಹಿಂದೆನೂ ಕೂಡ ಗೃಹ ಸಚಿವರು ಹೇಳಿದ್ರು. ಈಗ ಮಂಗಳೂರಲ್ಲಿ ಏನಾಗಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ ಇನ್ ಡೀಟೇಲ್. ಸ್ಟೇಷನ್ ಬೇಲ್ ಮೇಲೆ ಪೊಲೀಸರೇ ಆರೋಪಿಗಳನ್ನ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ಮೇಲೆ ಈಗ ಪೊಲೀಸರನ್ನ ಯಾರು ಪ್ರಶ್ನೆ ಮಾಡೋರು? ಸೊ ಇದಕ್ಕೀಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿರೋದು, ಪೊಲೀಸರ ವಿರುದ್ಧ ಕೂಡ ಒಂದು ಕಂಪ್ಲೇಂಟ್ ಕೊಡೋಕೆ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ, ಜಾರಿಗೆ ತರ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಪೊಲೀಸರ ಮೇಲೆ ಒಂದು ದೂರಿನ ಕೇಂದ್ರವನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಮೈಸೂರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪೊಲೀಸರ ಮೇಲೆ ಗಂಭೀರವಾದಂತ ಆರೋಪ ಬಂದಿರೋದ್ರಿಂದ ಈಗ ಪೊಲೀಸರ ವಿರುದ್ಧ ನಾವು ಯಾವ ತರ ಕಂಪ್ಲೇಂಟ್ ಮಾಡೋದು ಅಂತ ಸಾರ್ವಜನಿಕರಿಗೂ ಒಂದಿಷ್ಟು ಗೊಂದಲಗಳು, ಪ್ರಶ್ನೆಗಳು ಇರುತ್ತೆ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋರೇ ಆರಕ್ಷಕರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಹಿಂಗ್ ಮಾಡ್ಬಿಟ್ರೆ ಈಗ ಸಾರ್ವಜನಿಕರಂಗಾದ್ರೆ ಯಾರು ಮೊರೆ ಹೋಗ್ಬೇಕು, ಯಾರಿಗೆ ಕಂಪ್ಲೇಂಟ್ ಮಾಡಬೇಕು? ಸೊ ಅದಕ್ಕೆ ಗೃಹ ಸಚಿವರು ಒಂದು ಹೊಸ ವ್ಯವಸ್ಥೆಯನ್ನ, ಪದ್ಧತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಪೊಲೀಸರ ವಿರುದ್ಧ ನಿಮ್ಗೆ ಏನಾದ್ರೂ ಅಸಮಾಧಾನ ಇದ್ರೆ, ದೂರು ಕೊಡ್ಬೇಕಂತ ಅನ್ಸಿದ್ರೆ ಅದಕ್ಕೆ ಪ್ರಾಪರ್ ಆಗಿ ರೀಸನ್ ಇರಬೇಕಾಗುತ್ತೆ. ಸುಖ ಸುಮ್ಮನೆ ಹೋಗಿ ಕೊಡೋಕ್ಕಾಗಲ್ಲ ಅಂತ ಪೊಲೀಸರ ವಿರುದ್ಧ ದೂರು ನೀಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ, ದೂರಿನ ಕೇಂದ್ರ ಸ್ಥಾಪನೆ ಮಾಡ್ತೀವಿ ಅಂತ ಮೈಸೂರಲ್ಲಿ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಾನೀಗ ಬೆಂಗಳೂರು ಹೋದ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕರೆದು ಅನೇಕ ನನ್ನ ಗಮನಕ್ಕೆ ಬರ್ತಾ ಇದೆ. ಪೊಲೀಸ್ ಸ್ಟೇಷನಿಗೆ ಹೋದ್ವಿ, ಹೆದರಿಸಿದ್ರು. ನಾನು ಇನ್ನೇನೋ ಕೆಲಸ ಆಗಬೇಕಾಗಿತ್ತು, ನಾನು ಪೊಲೀಸ್ ಕಂಪ್ಲೇಂಟೇ ತೊಗೊಳ್ಲಿಲ್ಲ.
ಅಲ್ಲಲ್ಲಿ ಎಲ್ಲ ಜನರೆಲ್ಲ ಮಾಡಲಿಕ್ಕಾಗಲ್ಲ, ಅಲ್ಲಲ್ಲಿ ಕೆಲವು ಬರ್ತದೆ ಮತ್ತು ಅವರು ಕಂಪ್ಲೇಂಟ್ ಕೊಡಲಿಕ್ಕೂ ಹೆದರ್ತಾರೆ. ಹಾಗಾಗಿ 2 ನಂಬರ್ಗಳನ್ನು ಕೊಟ್ಟರೆ ಅವರು ಆನ್ಲೈನ್ನಲ್ಲೂ ಅದನ್ನ ರಿಜಿಸ್ಟರ್ ಮಾಡ್ಬೋದು. ಅದು ಒಂದು IG ಆಫೀಸಿಗೆ ಬರಬೇಕು, ಒಂದು SP ಆಫೀಸ್ನಲ್ಲಿ ಅದಿರಬೇಕು. ತಕ್ಷಣ SP ಅದ್ರ ಬಗ್ಗೆ ಗಮನ ಕೊಡಬೇಕು. ಆ ರೀತಿಯಲ್ಲಿ ಒಂದು ವ್ಯವಸ್ಥೆ ಈಗ ತಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಬರಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಇವೆಲ್ಲ ಮಾಡೋಣ ಅಂತೇಳಿ ಹೇಳಿದ್ದೇವೆ. ಸದ್ಯ ಮುಗಿಯದ ಮತಾಂತರ ಅಬ್ಬರ, ಮತಾಂತರ ಮಾಡ್ತಾ ಇಲ್ಲ ರೂಪಾಂತರವಂತೆ ಹಳ್ಳಿ ಜನರೇ ಟಾರ್ಗೆಟ್, ರಾತ್ರೋರಾತ್ರಿ ಪ್ರತಿಭಟನೆ. ಇದು ಮತಾಂತರವೋ ರೂಪಾಂತರವೋ? ಯಾದಗಿರಿಯಲ್ಲಿ ಬಲವಂತದ ಮತಾಂತರ ಪ್ರಕರಣದ ವಿಚಾರವಾಗಿ ನೀಲಹಳ್ಳಿ ಗ್ರಾಮದಲ್ಲಿ ಬಲವಂತ ಮತಾಂತರ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೇಳಿದ್ರೆ ಇದು ಮತಾಂತರ ಅಲ್ಲ, ರೂಪಾಂತರ ಅಂತ ಹೇಳ್ತಾ ಇದ್ದಾರಂತೆ. ಇವರು ಬಡವರ್ಗದ ಜನರನ್ನೇ ಟಾರ್ಗೆಟ್ ಮಾಡೋದು, ಈ ತರ ಮತಾಂತರ ಮಾಡ್ತಾರೆ ಅಂತ ಗಂಭೀರವಾದಂತ ಆರೋಪ ಕೇವಲ ಆ ಭಾಗದಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಭಾಗದಲ್ಲಿ ದಿನನಿತ್ಯ ಬೆಳಕಿಗೆ ಬರ್ತಾ ಇದೆ. ಕೇಳಿದ್ರೆ ಇದು ಮತಾಂತರ ಅಲ್ಲ, ರೂಪಾಂತರ ಅಂತ ಹೇಳ್ತಾ ಇದ್ದಾರಂತೆ. ಕ್ರೈಸ್ತ ಧರ್ಮಕ್ಕೆ ರೂಪಾಂತರ ಮಾಡ್ತೀವಿ ಅಂತ ಹೇಳ್ತಾರಂತೆ. ಪ್ರಶ್ನೆ ಏನಾದ್ರೂ ಮಾಡಕ್ ಹೋದ್ರೆ ಸರ್ಕಾರದ ಆದೇಶನೇ ಇದೆ ಅಂತ ಆವಾಜ್ ಬೇರೆ ಹಾಕ್ತಾರಂತೆ. ಜೇಮ್ಸ್ ಎಂಬಾತನಿಂದ ಸ್ಥಳೀಯರಿಗೆ ಆವಾಜ್ ಹಾಕಿರುವಂತ ಆರೋಪ ಕೇಳಿಬಂದಿದೆ. ಮತಾಂತರ ವಿಷಯದಲ್ಲಿ 4 ಬಂಧಿಸಿ ತನಿಖೆಯನ್ನ ಮಾಡ್ತಾ ಇದ್ದೀವಿ. ಮತಾಂತರ ಚಟುವಟಿಕೆ ಇದ್ರೆ ಜನ ಅದನ್ನ ಪೊಲೀಸರ ಗಮನಕ್ಕೆ ತನ್ನಿ ಅಂತ ಪೊಲೀಸ್ ಹೇಳಿದ್ದಾರೆ. ಮತಾಂತರ ಪ್ರಕರಣದ ಬಗ್ಗೆ SP ವೇದಮೂರ್ತಿ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಮತಾಂತರಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ದೂರು ಕೊಟ್ಟಿದ್ದಾರೆ ನೀಲನಹಳ್ಳಿ ಗ್ರಾಮದವರು. ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ ಮತ್ತು ಈಗಾಗಲೇ 4 ಜನನ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಪುರುಷರು, 2 ಮಹಿಳೆಯರಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದ್ದೇವೆ. ಅವರು ನಿಜವಾಗ್ಲೂ ಮತಾಂತರದಲ್ಲಿ ಭಾಗಿಯಾಗಿದ್ರೋ ಅಥವಾ ಇಲ್ಲ ಅಂತೇಳಿ. ಯಾಕೆಂದ್ರೆ ಮತಾಂತರಕ್ಕೆ ಒಳಗಾದ ಕುಟುಂಬಗಳಿಗೆ ನಾವು ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ. ಮತ್ತು ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳೋದೇನೆಂದ್ರೆ, ಯಾರೇ ಹೊಸದಾಗಿ ಅನುಮಾನಾಸ್ಪದವಾಗಿ ಬಂದು ಈ ರೀತಿಯಾದ ಕಾರ್ಯಕ್ರಮಗಳು ಮತ್ತೆ ಬೋಧನೆ ಏನಾದರೂ ಮಾಡ್ತಾ ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಈ ರೀತಿಯಾಗಿ ಆಗದೇ ಇರೋ ರೀತಿಯಲ್ಲಿ ಮುಂದೆ ನಾವು ಕ್ರಮ ಕೈಗೊಳ್ತೇವೆ. ಪಂಜಾಬ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸಿಧು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನವಜೋತ್ ಸಿಂಗ್ ಸಿಧು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ನಮಗಿನ್ನೂ ನೆನಪಿದೆ, ಕಾಂಗ್ರೆಸ್ ಅಲ್ಲಿ ಪಂಜಾಬ್ನಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಸಿಧು ಆಪ್ತನಿಗೆ ಪಟ್ಟ ಕಟ್ಟಿದ್ರು. ಬಟ್ ಸಿಧು ಕೂಡ ರೇಸ್ನಲ್ಲಿ ಇದ್ದಾರೆ, ಅವರಿಗೆ ಆಲ್ಮೋಸ್ಟ್ ಸಿಎಂ ಮಾಡ್ತಾರೆ ಅಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿಧು ಆಪ್ತನಿಗೆ ಪಟ್ಟ ಕಟ್ಟದೆ ಹೊರತು ನವಜೋತ್ ಸಿಂಗ್ ಸಿಧುಗೆ ಪಟ್ಟವನ್ನ ಕಟ್ಟಲಿಲ್ಲ. ಈಗ 72 ದಿನಗಳ ಬಳಿಕ ಸಿಧು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪಂಜಾಬ್ ಕಾಂಗ್ರೆಸ್ನಲ್ಲಿ ಇದೀಗ ಹೈ ಡ್ರಾಮಾ ನಡೀತಾ ಇದೆ, ಅದು ಭಾರಿ ಹೈ ಡ್ರಾಮಾ ನಡೀತಾ ಇರೋದು. ಇನ್ನು ಮಾಜಿ ಸಿಎಂ ಅಮರೀಂದರ್ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿ ಭೇಟಿ ಬೆನ್ನಲ್ಲೇ ಸಿಧು ಇಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿಗೆ ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಆ ರಾಜೀನಾಮೆ ಪ್ರತಿ ಕೂಡ ಲಭ್ಯವಾಗಿದೆ. ಕೈ ಅಧ್ಯಕ್ಷ ಸ್ಥಾನಕ್ಕೆ ಸಿಧು ರಾಜೀನಾಮೆ ಕೊಟ್ಟಿದ್ದಾರೆ ಪಂಜಾಬ್ನಲ್ಲಿ. ਮੈਨੂੰ ਅਜੇ ਪਤਾ ਨਹੀਂ ਹੈ ਉਹਨਾਂ ਨੇ ਕਿਹਾ ਇਹ ਅਸੀਂ ਸਿੱਧੂ ਸਾਹਿਬ ਨਾਲ ਬੈਠ ਕੇ ਗੱਲ ਕਰ ਲਾਂਗੇ। ਸਾਡੇ ਆਨਰੇਬਲ ਪ੍ਰੈਜ਼ੀਡੈਂਟ ਹੈ, ਅੱਛੇ ਲੀਡਰ ਹੈ, ਅਸੀਂ ਉਹਨਾਂ ਨੂੰ ਚੋਣਾਂ ਨਾਲ ਪ੍ਰਧਾਨ ਬਣਾਇਆ, ਕੋਈ ਐਸੀ ਗੱਲ ਨਹੀਂ। ਤੁਸੀਂ ਸ਼ਾਇਦ ਪਿਛਲੇ ਕੈਬਨਿਟ ਜਿਹੜੀ ਪਹਿਲੀ ਕੈਬਨਿਟ ਹੋਈ ਹੈ ਉਹਦੇ 'ਚ ਪੜ੍ਹਿਆ ਨਹੀਂ, ਅਸੀਂ 5-5 ਮਰਲੇ ਪਲਾਟ ਗਰੀਬਾਂ ਨੂੰ ਦੇਣ ਦਾ ਮਸਲਾ ਬਹੁਤ ਸਰਲ ਕਰਤਾ। ਪਹਿਲਾਂ ਕਿਹਾ ਸੀ ਡਾਇਰੈਕਟਰ ਤੱਕ ਹੁੰਦਾ ਹੀ ਨਹੀਂ ਸੀ ਕੰਮ, ਹੁਣ ਅਸੀਂ ਪੰਚਾਇਤ ਨੂੰ ਕਹਿਤਾ ਕਿ ਤੁਸੀਂ ರೆಗ್ಯುಲೇಷನ್ ಪಾਓ ವಿಡಿಯೋ। ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಧರಣೇಶ್ ಬೂಕನ್ಕೆರೆ. ಧರಣೇಶ್ ಬೂಕನ್ಕೆರೆ, ಸಿಎಂ ಬದಲಾವಣೆ ಆದ್ಮೇಲೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವ್ರ ನಡೆ ಬಗ್ಗೆ ಒಂದಿಷ್ಟು ಕುತೂಹಲ ಇತ್ತು. ಅಟ್ ದ ಸೇಮ್ ಟೈಮ್ ಸಿಧು ಅವರನ್ನ ಸಿಎಂ ಮಾಡ್ಬಿಡ್ತಾರೆ ಅನ್ನೋ ಒಂದು ಚರ್ಚೆಗಳಾಗ್ತಾ ಇತ್ತು. ಬಟ್ ಸಿಎಂ ಪಟ್ಟ ಅವ್ರಿಗೆ ಸಿಗ್ಲಿಲ್ಲ, ಅವ್ರ ಆಪ್ತನಿಗೆ ಸಿಕ್ತು, ಸಮಾಧಾನದಿಂದ ಇರಬಹುದು ಅನ್ನೋ ಚರ್ಚೆ ಇತ್ತು. ಈಗ ಒಂದ್ ಕಡೆ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ನಡೆ ಮತ್ತೆ ಸಿಧು ನಡೆ ಏನಾಗಿರಬಹುದು, ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಿದೆ? ಆಕ್ಚುಲಿ ಪಂಜಾಬ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಬಹಳ ನಿರೀಕ್ಷೆ ಇಟ್ಕೊಂಡು ಬಿಜೆಪಿ ಬಿಟ್ಟು ನವಜೋತ್ ಸಿಂಗ್ ಸಿಧು ಕಾಂಗ್ರೆಸ್ ಸೇರಿದ್ರು. ಆದ್ರೆ ಅದೇ ಕಾರಣಕ್ಕೋಸ್ಕರ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ವಿರುದ್ಧ ಅವರ ವಿರುದ್ಧ ಶೀತಲ ಸಮರ ನಡೀತಾನೆ ಇತ್ತು. ಇತ್ತೀಚೆಗೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿತ್ತು. ಆದ್ರೆ ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ ಇಡೀ ಪಂಜಾಬ್ ರಾಜಕೀಯ ಬೆಳವಣಿಗೆಗೆ.
ನವಜೋತ್ ಸಿಂಗ್ ಸಿಧು ಇವತ್ತು ರಾಜೀನಾಮೆಯನ್ನ ನೀಡಿದ್ದಾರೆ. ಅಂದ್ರೆ ಒಂದು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದ್ಕೊಂಡಿದ್ರು, ಅಥವಾ ತಮ್ಮ ಏನೋ ಬೆಂಬಲಿಗರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನುವಂತ ಏನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಎರಡೂ ಕೂಡ ಸಾಧ್ಯ ಆಗ್ಲಿಲ್ಲ. ಅವರು ಮುಖ್ಯಮಂತ್ರಿ ಆಗಲಿಲ್ಲ, ಅಥವಾ ತಮ್ಮ ಬೆಂಬಲಿಗ ಸುಖಜಿಂದರ್ ಸಿಂಗ್ ರಾಂಧವ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಆ ಮುಖಾಂತರ ಪರೋಕ್ಷವಾಗಿ ಆದ್ರೂ ನಿಯಂತ್ರಣ ಮಾಡಬಹುದು ಸರ್ಕಾರದ ಮೇಲೆ ಅಂತ ಅನ್ಕೊಂಡಿದ್ದಂತಹ ಸಿಧು ನಿರೀಕ್ಷೆ ಲೆಕ್ಕಾಚಾರಗಳು ಹುಸಿಯಾದ್ವು. ಹಾಗಾಗಿ ಅವ್ರೀಗ ರಾಜೀನಾಮೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಆ ಕ್ಷಣಕ್ಕೆ ಅವರಿಗೆ ಅಮರಿಂದರ್ ಸಿಂಗ್ ವಿರುದ್ಧ ಸೆಡ್ನ ನಿಂತು ಯಶಸ್ಸನ್ನು ಸಾಧಿಸಿದ್ರು, ಅದಕ್ಕೋಸ್ಕರ ಆಗ ಸುಮ್ಮನಿದ್ರು. ಆದ್ರೆ ಈಗ ಅವರಿಗೆ ಯಾವ ರೀತಿಯ ಮನವರಿಕೆ ಆಯ್ತೋ ಅಥವಾ ಮುಂದಿನ ರಾಜಕೀಯ ನಡೆಗಳನ್ನ ಹೇಗಿಡಬೇಕು ಅಂತ ನಿರ್ಧರಿಸಿದರೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ರಾಜೀನಾಮೆಯನ್ನ ನೀಡಿದರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಪಂಜಾಬ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಇತ್ತೀಚೆಗೆ ರಾಜೀನಾಮೆ ನೀಡಿದಂತ ಕ್ಯಾಪ್ಟನ್ ಈಗ ದೆಹಲಿಗೆ ಬರ್ತಿದ್ದಾರೆ. ದೆಹಲಿನಲ್ಲಿ ಅವರು ಬಿಜೆಪಿ ನಾಯಕರನ್ನ ಭೇಟಿ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಶರ್ಮಿತಾ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಸಿಟಿ ರವಿ ಹಾಗೂ ಸಿದ್ದರಾಮಯ್ಯ ನಡುವೆ ವಾಕ್ಸಮರ ಜೋರಾಗಿದೆ. ಬಿಜೆಪಿ ಸರ್ಕಾರವನ್ನ ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ಅಂತ ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ರು. ಅಕಸ್ಮಾತ್ ಬಿಜೆಪಿ ಸರ್ಕಾರ ತಾಲಿಬಾನ್ ಆಗಿದ್ದಿದ್ರೆ ವಿಪಕ್ಷ ನಾಯಕರನ್ನ ಕ್ರೇನ್ ಮೂಲಕ ನೇತ್ ಹಾಕ್ತಾ ಇದ್ವಿ ಅಂತ ಕಿಡಿಕಾರಿದ್ರು. ಆರ್ಎಸ್ಎಸ್ ನವರಿಂದಲೇ ಸ್ವಾತಂತ್ರ್ಯ ಇರೋದು ಅಂತ ಹೇಳಿದ್ರು. ಇದಕ್ಕೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯರು ತಾಲಿಬಾನಿಗಳು ಅಂತ ಪುನರುಚ್ಚರಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಆರ್ಎಸ್ಎಸ್ ಬಂದಿದೆಯಾ? ಮಹಾತ್ಮ ಗಾಂಧಿ, ತಿಲಕ್, ರಾಜ್ಪಥ್ ರಾಯ್, ನೆಹರು ಅವರಿಂದ ಸ್ವಾತಂತ್ರ್ಯ ಬಂದಿದೆ. ಅವರಿಗೆ ಪಾಪ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ತಾಲಿಬಾನ್ ನಲ್ಲಿ ಸಿದ್ದರಾಮಯ್ಯ ಬದುಕಕ್ಕೆ ಆಗ್ತಿತ್ತ? ಕ್ರೇನ್ ಅಲ್ಲಿ ನೇತಾಕಿದ್ರು, ಹೆಲಿಕಾಪ್ಟರ್ ಅಲ್ಲಿ ನೇತಾಡಿಸಿದ್ರು. ದೇಶದಲ್ಲಿ ತಾಲಿಬಾನ್ ಇದ್ದಿದ್ರೆ ಇವರೆಲ್ಲ ಎಲ್ಲೆಲ್ಲಿ ನೇತಾಡಬೇಕಿತ್ತು? ಅಲ್ಲ ಹೇಳಿದಿಲ್ಲ, ಆ ತರದಿಲ್ಲ ಅಂತ. RSS ತಾಲಿಬಾನ್ ಒಂದೇ ಆಗಿದ್ರೆ, ಬಿಜೆಪಿ ತಾಲಿಬಾನ್ ಒಂದೇ ಆಗಿದ್ರೆ ಅಲ್ಲೆಲ್ಲ ವಿಪಕ್ಷಗಳನ್ನ ಕ್ರೇನಲ್ಲೆಲ್ಲ ನೇತಾಡಿಸಿದ್ದಾರೆ. ಅಕಸ್ಮಾತ್ ಆಫ್ಘಾನಿಸ್ತಾನದ ಪರಿಸ್ಥಿತಿನೇ ಇದ್ದಿದ್ರೆ ಪಂಚೆ ಮಾತ್ರ ನೇತಾಡ್ತಿರ್ಲಿಲ್ಲ, ಅವರು ನೇತಾಡೋರು. ಅಫ್ಘಾನಿಸ್ತಾನದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಅವರು ಎಲ್ಲರೂ ನೇತಾಡೋರು. ಯಾರು ನಮ್ಮನ್ನು ತಾಲಿಬಾನ್ ಅಂತಾರಲ್ಲ, ಅದಕ್ಕೆ ತಾಲಿಬಾನ್ ಏನು, RSS ಏನು, ಬಿಜೆಪಿ ಏನು ಅಂತ ಅರ್ಥ ಮಾಡ್ಕೊಳ್ದೇ ಇರೋವಷ್ಟು ಅಪ್ರಬುದ್ಧರು ಅಂತ ಹೇಳೋದಿಲ್ಲ. ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಂತ. ತಾಲಿಬಾನ್ ನಲ್ಲಿ ಇಲ್ಲ, ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಯಾರು ನಂಬಿಕೆ ಇಲ್ಲ. ಅವರೆಲ್ಲ ತಾಲಿಬಾನ್ಗಳು. ಮನುಷ್ಯತ್ವ ಎಲ್ಲಿರೋರು, ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥವ್ರು, ಅವರೆಲ್ಲ ತಾಲಿಬಾನ್ಗಳು. ಅದಕ್ಕೆ ಅವ್ರಿಗೆ ತಾಲಿಬಾನ್ಗಳು ಅಂತ ಕರೆದಿರೋದು. ಗೊತ್ತಾಯ್ತಾ? ಬಿಜೆಪಿಯವರು ಇದಾರಲ್ಲ, ಮನುಷ್ಯತ್ವನೇ ಇಲ್ಲ ಅವರಿಗೆ. ಪ್ರಜಾಪ್ರಭುತ್ವದ ನಂಬಿಕೆ ಇದೆಯಾ ಅವರಿಗೆ? ಸಂವಿಧಾನದಲ್ಲಿ ನಂಬಿಕೆ ಇದೆಯಾ ಅವರಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಅದರ ಪ್ರಕಾರ ಆಡಳಿತ ನಡೆಸಿ ಅಂತ. ಅದರ ಪ್ರಕಾರ ನಡೆಸೋದೇ ಇಲ್ಲ ಅವರು. ಅದಕ್ಕೆ ಅವರಿಗೆ ತಾಲಿಬಾನ್ಗಳು, ಹಿಟ್ಲರ್ ವಂಶಸ್ಥರು ಅಂತ ಕರೆಯೋದು. ಪ್ರಜಾಪ್ರಭುತ್ವದಲ್ಲಿ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಭಾರಿ ಮಳೆಗೆ ತತ್ತರಿಸ್ತಾ ಇದೆ ಕಲಬುರಗಿ ಜಿಲ್ಲೆ. ಮಳಖೇಡ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಲಬುರಗಿ, ಸೇಡಂ, ಹೈದರಾಬಾದ್ ಸಂಚಾರ ಬಂದ್ ಆಗಿದೆ. ಮಧ್ಯರಾತ್ರಿಯಿಂದ ಸಂಚಾರ ಬಂದ್ ಆಗಿದೆ. ಪರಿಣಾಮ ಏನು ಅಂತಂದ್ರೆ ಈಗ ನೋಡಿ, ಹೈದರಾಬಾದ್ ಸಂಚಾರ ಕಟ್ ಆಗ್ಬಿಟ್ಟಿದೆ. ಮಳಖೇಡ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದೇ ಇದಕ್ಕೆಲ್ಲ ಕಾರಣ. ರಸ್ತೆ ಸಂಪರ್ಕ ಕಟ್ ಆದ ತಕ್ಷಣ ಸಾಲುಗಟ್ಟಿ ಈ ಲಾರಿಗಳು ನಿಂತ್ಕೊಂಡ್ಬಿಟ್ಟಿದೆ ಆ ಸೇತುವೆ ಬಳಿಯಲ್ಲಿ. ಸೇಡಂ ಮತ್ತೆ ಹೈದರಾಬಾದ್ಗೆ ತೆರಳಬೇಕಾಗಿತ್ತು ಈ ವೆಹಿಕಲ್. ಈಗ ಒಂದೊಂದೇ ವೆಹಿಕಲ್ ಅಂತ ನಿನ್ನೆ ರಾತ್ರಿಯಿಂದ ಅಲ್ಲಿ ಜಮಾವಣೆ ಆಗ್ತಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ಈಗ ವಾಹನಗಳು ನಿಂತ್ಕೊಂಡಿದೆ. ಸೇತುವೆ ಮೇಲೆ ಪ್ರವಾಹದ ನೀರು ಕಡಿಮೆ ಆಗ್ತಾ ಇಲ್ಲ, ಅದು ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಲೇ ಇದೆ. ಮಳೆ ರಾಯ ಬಿಡುವು ಕೊಡ್ತಾ ಇಲ್ಲ. ಸೊ ಪರಿಣಾಮ ತೋರಿಸ್ತಾ ಇದೀವಿ. ಕಲಬುರಗಿಯಲ್ಲಿ ಮಳಖೇಡ ಸೇತುವೆ ಮುಳುಗಡೆ ಆಗಿರೋದ್ರಿಂದ ಹೈದರಾಬಾದ್ ಕಡೆ ಸಂಚಾರ ಮಾಡಕ್ ಆಗ್ತಾ ಇಲ್ಲ, ಮತ್ತು ಆ ಕಡೆ ಭಾಗದವರು ಈ ಕಡೆ ಬರಕ್ಕೂ ಆಗ್ತಾ ಇಲ್ಲ. ಮಧ್ಯರಾತ್ರಿಯಿಂದ ಇದೇ ಪರಿಸ್ಥಿತಿ ಇರೋದ್ರಿಂದ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಲಾರಿಗಳು ಎಸ್ಪೆಷಲಿ ಅಲ್ಲಿ ಕ್ಯೂನಲ್ಲಿ ನಿಂತುಕೊಂಡಿವೆ. ಇನ್ನು ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಕಲಬುರಗಿಯ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಕಳೆದ 2-3 ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಗೆ ಜನಜೀವನ ತತ್ತರಗೊಂಡಿದೆ.
ನೀರು ಏನು ಹೆಚ್ಚಾಗಿ ಮಳೆ ಆಗ್ತಾ ಇದರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಲ್ಲದೆ ಜಿಲ್ಲೆಯಾದ್ಯಂತ ಕೆರೆ ಕಟ್ಟೆಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ಈಗ ನಾವು ಕಲಬುರಗಿಯ ಒಂದು ಮಳಖೇಡ್ ಬ್ರಿಡ್ಜ್ ಹತ್ತಿರ ಇದ್ದೀವಿ. ಈಗ ನನ್ನ ಬಲಭಾಗದಲ್ಲಿ ನೋಡಬಹುದು ಇಡೀ ಬ್ರಿಡ್ಜ್ ಏನಿದೆ, ಈ ಏನು ಕಾಗಿಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಈ ಬ್ರಿಡ್ಜ್ ಏನಿದೆ ಸಂಪೂರ್ಣವಾಗಿ ಬ್ರಿಡ್ಜ್ ಮುಳುಗಡೆ ಆಗಿದೆ. ರಾಡ್ಗಳು ಮಾತ್ರ ಕಾಣ್ತಾ ಇದ್ದಾವೆ. ಬ್ರಿಡ್ಜ್ ಮೇಲಿಂದ ನೀರು ಹರಿತಾ ಇದರಿಂದ ಸಂಪೂರ್ಣವಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಒಂದು ಕಡೆ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದಾವೆ. ಡ್ಯಾಮ್ಗಳಿಂದ ನೀರನ್ನ ನದಿಗೆ ಬಿಡ್ತಾ ಇದರಿಂದ ನದಿಯೂ ಕೂಡ ಮೈದುಂಬಿ ಹರಿತಾ ಇದಾವೆ. ಹೀಗಾಗಿ ಜನರು ಕೂಡ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ಬರೀ ಗ್ರಿಲ್ಗಳು ಕಾಣ್ತಾ ಇದಾವೆ. ಇದು ಕಲಬುರಗಿಯ ಒಂದು ಮಳಖೇಡ್ ಬ್ರಿಡ್ಜ್. ಇದು ಕಾಗಿಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತಹ ಬ್ರಿಡ್ಜ್. ಇದು ಕಲಬುರಗಿಯಿಂದ ಸೇಡಂಗೆ ಅಲ್ಲದೆ ಹೈದರಾಬಾದ್ ಏನು ಹೋಗೋಕೆ ಈ ಮಾರ್ಗವಾಗಿ ಹೈದರಾಬಾದ್ಗೆ ತೆರಳಬೇಕು. ಹಾಗಾಗಿ ಸುಮಾರು ದಿನನಿತ್ಯ ಕೂಡ ಸಾವಿರಾರು ಜನ ವಾಹನ ಸವಾರರು ಮತ್ತೆ ಭಾರಿ ವಾಹನಗಳು ಕೂಡ ಈ ಒಂದು ಬ್ರಿಡ್ಜ್ ಮೇಲಿಂದ ಸಂಚಾರ ಮಾಡ್ತಾ ಇದಾವೆ. ಆದ್ರೆ ಈ ಬ್ರಿಡ್ಜ್ ಕಳೆದ ಮಧ್ಯರಾತ್ರಿಯಿಂದ ಕೂಡ ಬ್ರಿಡ್ಜ್ ಮೇಲಿಂದ ನೀರು ಬರ್ತಾ ಇದ್ದಿದ್ದರಿಂದ ಸಂಪೂರ್ಣವಾಗಿ ಏನು ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಹೀಗಾಗಿ ಏನು ಈ ಬ್ರಿಡ್ಜ್ ಅನ್ನು ದಾಟ್ಕೊಂಡು ಹೋಗಕ್ ಆಗದೇನೆ ಕಿಲೋಮೀಟರ್ ಗಂಟಲೆ ವಾಹನ ಕೂಡ ನಿಂತ್ಕೊಂಡಿದ್ದಾವೆ. ಈ ಒಂದು ನದಿಯ ಪಕ್ಕದಲ್ಲಿಯೇ ಒಂದು ರಾಯರ ಮಠ ಇದೆ. ಆ ಮಠದಲ್ಲೂ ಕೂಡ ನೀರು ತುಂಬಿದ್ರಿಂದ ಮಠಕ್ಕೆ ಬರುವಂತ ಭಕ್ತರಿಗೂ ಕೂಡ ಯಾರಿಗೂ ಕೂಡ ಈ ದರ್ಶನ ನೀಡಲಾಗಿಲ್ಲ. ಹೀಗಾಗಿ ಈ ನದಿಯಿಂದ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಹಾಗಾಗಿ ಮಠದಲ್ಲಿ ನೀರು ಬರಬಾರದು ಅನ್ನೋ ಉದ್ದೇಶದಿಂದ ಮಠಕ್ಕೆ ಅಡ್ಡಲಾಗಿ ಒಂದು ನದಿಗೆ ಅಡ್ಡಲಾಗಿ ಒಂದು ತಡೆಗೋಡೆಯನ್ನು ಕೂಡ ಕಟ್ಟಲಾಗಿದೆ. ಆದ್ರೆ ಆ ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ದೃಶ್ಯ ನೀವು ನೋಡಬಹುದು. ಇದು ಕಳೆದ ಹಲವು ವರ್ಷಗಳಿಂದ ಈ ಒಂದು ಸಮಸ್ಯೆ ಈ ಭಾಗದ ಜನರಿಗಿದೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ವಾಹನಗಳು ಈ ಒಂದು ಬ್ರಿಡ್ಜ್ ಮೇಲಿಂದ ಹಾದು ಹೋಗ್ತಾ ಇದಾವೆ. ಅಲ್ಲದೆ ಈ ಸೇಡಂ ಪಟ್ಟಣದಲ್ಲಿ ಸುಮಾರು 3 ಸಿಮೆಂಟ್ ಫ್ಯಾಕ್ಟರಿಗಳಿದಾವೆ. ಇಲ್ಲಿ ಕೂಡ ಸುಮಾರು ದಿನನಿತ್ಯ ಸಾವಿರಾರು ಸಿಮೆಂಟ್ ವಾಹನಗಳು ಕೂಡ ಇನ್ನು ಸಂಚಾರ ಮಾಡ್ತವೆ. ಆದ್ರೆ ಅದಕ್ಕೂ ಕೂಡ ಈಗ ತಡೆ ಹಿಡಿದ್ರಿಂದ ಈ ಬ್ರಿಡ್ಜ್ ನ ನೀರು ಕಡಿಮೆ ಆಗುವವರೆಗೂ ಕೂಡ ಸಂಚಾರಕ್ಕೆ ಯಾವುದೇ ರೀತಿಯ ಅನುವನ್ನ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅಲ್ಲದೆ ಕಳೆದ 3 ವರ್ಷಗಳಿಂದ ಏನು ಈ ಬ್ರಿಡ್ಜ್ಗೆ ಅಡ್ಡಲಾಗಿ ಮತ್ತೊಂದು ಏನು ಎತ್ತರಕ್ಕೆ ಒಂದು ಬ್ರಿಡ್ಜ್ ಅನ್ನು ಕಟ್ಟುವಂತ ಕೆಲಸ ನಡೀತಾ ಇದೆ. ಆದ್ರೆ ಕಳೆದ 3 ವರ್ಷಗಳಿಂದ ಕೂಡ ಈ ಬ್ರಿಡ್ಜ್ ಅನ್ನ ಇನ್ನೂ ಕೂಡ ಕಾಮಗಾರಿ ಪೂರ್ಣವಾಗಿಲ್ಲ. ಇದು ಇನ್ನು ನೋಡಬಹುದು ನದಿಯು ಕೂಡ ತುಂಬಿ ಹರಿತಾ ಇದೆ. ಇನ್ನು ಪ್ರತಿ ಕ್ಷಣವೂ ನದಿಯ ನೀರನ್ನು ಹೆಚ್ಚಾಗ್ತಾ ಇದರಿಂದ ಜನರಿಗೆ ಆತಂಕ ಕೂಡ ಮನೆ ಮಾಡಿದೆ. ಸುಮಾರು ಲಕ್ಷಾಂತರ ಹೆಕ್ಟರ್ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಹೊಲಗಳು ಕೂಡ ನದಿಯಂತೆ ಮಾರ್ಪಾಡಾಗಿದ್ದಾವೆ. ಹೀಗಾಗಿ ಈ ಒಂದು ಸಂಚಾರಕ್ಕೆ ಅನುವು ಮಾಡಿಕೊಳ್ಳಕ್ಕೆ ಆದಷ್ಟು ಬೇಗ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಸಂಚಾರಕ್ಕೆ ಯಾವುದೇ ರೀತಿಯ ತಡೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ಮಾತು ಕೂಡ ಇಲ್ಲಿನ ಸಾರ್ವಜನಿಕರು ಹೇಳ್ತದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕನ್ನಡ, ಕಲಬುರಗಿ. ಮಹಾರಾಷ್ಟ್ರದಲ್ಲಿ ಚಾಲಕರೊಬ್ಬನ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಪ್ರವಾಹದಲ್ಲಿ ಎಂಎಸ್ಆರ್ಟಿಸಿ ಬಸ್ ಕೊಚ್ಕೊಂಡು ಹೋಗಿದೆ. ಯಾವತ್ಮಲ್ ಜಿಲ್ಲೆಯ ದಹಂಗಾವ್ ಎಂಬಲ್ಲಿ ಈ ಘಟನೆ ನಡೆದಿರೋದು. ಭಾರೀ ಮಳೆಯಿಂದ ಹಳ್ಳದ ನೀರು ಸೇತುವೆ ಮೇಲೆ ಉಕ್ಕಿ ಹರಿತಾ ಇದ್ರು ಕೂಡ ಚಾಲಕ ಹಾಗೇನೆ ಧೈರ್ಯ ತೋರಿ ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ಈ ವೇಳೆ ಪ್ರವಾಹಕ್ಕೆ ಸಿಲುಕಿ ಬಸ್ ನೀರಲ್ಲಿ ಮುಳುಗ್ಬಿಟ್ಟಿದೆ. ಬಸ್ನಲ್ಲಿ 12ರಿಂದ 15ಕ್ಕೂ ಹೆಚ್ಚು ಪ್ರಯಾಣಿಕರು ಅಂತ ಹೇಳಲಾಗ್ತಾ ಇದೆ. 2 ಪ್ರಯಾಣಿಕರು ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಉಳಿದವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. काय वडल्यावानी आवाज आला होता आहे की नाही थोडा ते थोडा गेली 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 एकच आहे एकच माणसं बसून आता गेली माणसाला काय वडल्यावानी आवाज आला होता आहे की नाही. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ವ್ಯಾಕ್ಸಿನೇಷನ್ ಎಷ್ಟೋ ಜೀವಗಳನ್ನ ಉಳಿಸಬಲ್ಲದು, ಅದಕ್ಕೊಂದು ನಿದರ್ಶನ ಈ ಸ್ಟೋರಿ. ಆಂಧ್ರಪ್ರದೇಶದ ಗುಂಟೂರಿನ ಕುಟುಂಬವೊಂದು ಕೊರೋನಾ ಸೋಂಕಿಗೆ ಒಳಗಾಯಿತು. ವಯಸ್ಸಾಗಿದ್ದ ಅತ್ತೆ ಲಸಿಕೆ ಪಡೆದಿದ್ದರಿಂದ ಕೊರೋನಾವನ್ನ ಸೋಲಿಸಿದ್ರು. ಆದರೆ ಅದೇ ಕೊರೋನಾ ಲಸಿಕೆ ಹಾಕಿಸದ ಸೊಸೆಯ ಜೀವ ತೆಗೆಯಿತು. ಆಕೆಯ ವಯಸ್ಸು ಕೇವಲ 37 ವರ್ಷ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಜಾಗೃತಿ ಅಭಿಯಾನ ಸಂಜೀವಿನಿಯ ತಂಡ ಗುಂಟೂರಿನ ಆ ಕುಟುಂಬವನ್ನ ಭೇಟಿ ಮಾಡಿದೆ. ಕರಿಷ್ಮಾ ಶೇಖ್ ಈಕೆ 20 ವರ್ಷದ ಕಾಲೇಜು ವಿದ್ಯಾರ್ಥಿನಿ. ಕೆಲವು ತಿಂಗಳ ಹಿಂದೆ ಅವಳ ಜೀವನ ಪ್ರಕ್ಷುಬ್ಧವಾಗಿ ಹೋಯಿತು.
ಚಿಲಕಲೂರುಪೇಟೆ ಹಳ್ಳಿಯ ಇವರ ಮನೆಯಲ್ಲಿ ಈಗ ಸ್ಮಶಾನ ಮೌನ. ಕೆಲವೇ ತಿಂಗಳುಗಳ ಹಿಂದೆ ಇವರ ಕುಟುಂಬದ ಮೂವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. Me and my mother and my grandmother tested positive. Then we went to hospital. Me and my grandmother are safe. My mother has breathing problem. ಇವಳ ತಾಯಿ ಮಸ್ತಾನಿಗೆ ಯಾವುದೇ ಬೇರೆ ಕಾಯಿಲೆಗಳೇನೂ ಇರಲಿಲ್ಲ. ಆದರೆ ಅವರ ಆರೋಗ್ಯ ತುಂಬಾನೇ ಕ್ಷೀಣಿಸತೊಡಗಿತ್ತು. After 10 days, there is no oxygen. Then we took to a government hospital. There is also no oxygen. Then we took to another private hospital. There is no oxygen. So we came back to home. Then we took, after oxygen has finished, we took it. She immediately died. ಕರಿಷ್ಮಾ ಮತ್ತು ಅವಳ ಅಜ್ಜಿ ಕೊರೋನಾವನ್ನ ಗೆದ್ದರು. ಆದರೆ ಆಕೆಯ 37 ವರ್ಷದ ತಾಯಿ ಕೋವಿಡ್ನಿಂದ ಸಾವನ್ನಪ್ಪಿದ್ರು. ಯಾಕೆ ಹೀಗಾಯ್ತು ಅನ್ನೋದು ಅವರ ಕುಟುಂಬದವರಿಗೂ ಕೂಡ ಗೊತ್ತು. टीका लिए सो 2 महीने को मुझे कोरोना आया. मेरे भाऊ नहीं लिए, मेरे भाऊ गुजर गए. मुझे टीका दलाने बाद में कोरोना आया तो भी मेरी जान खराब हुआ नहीं. मुझे अच्छा है, मैं घर में सही. ಮಸ್ತಾನಿಗೆ ಲಸಿಕೆ ಬಗ್ಗೆ ಯಾವುದೇ ಹಿಂಜರಿಕೆ ಇರಲಿಲ್ಲ. ಲಸಿಕೆ ಹಾಕಲಿಕ್ಕೆ ಅವಳು ಸಿದ್ಧಳಾಗಿದ್ದಳು. ಆದರೆ ಆ ಸಮಯದಲ್ಲಿ ಆಂಧ್ರ ಪ್ರದೇಶದಲ್ಲಿ 18ರಿಂದ 45 ವರ್ಷದೊಳಗಿನ ಜನರಿಗೆ ಲಸಿಕೆ ಇನ್ನೂ ಲಭ್ಯವಿರಲಿಲ್ಲ. This is the concrete example to show, because the senior citizens who have taken the vaccine, they survived, and whereas other people who have not taken vaccine, they got the virus and they expired. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. Zeppe and News 18 Network present Crypto Simplified. ಹಲೋ, ಕ್ರಿಪ್ಟೋ ಕರೆನ್ಸಿ ಬಗೆಗಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಝೆಪ್ಪೆ ಮತ್ತು ನೆಟ್ವರ್ಕ್ 18 ಸಹಯೋಗದಲ್ಲಿ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಹಲವಾರು ಮಿತ್ಸ್ ನಾವು ಇನ್ನೂ ಕಾಣಬಹುದು. ಅವುಗಳ ಬಗ್ಗೆ ನೋಡ್ಕೊಂಡು ಬರೋಣ. ಇನ್ನು ಮೊದಲನೆಯದಾಗಿ ಇದರ ನಂಬಿಕೆ ಅಂದರೆ ಬ್ಲಾಕ್ ಚೈನ್ ತಂತ್ರಜ್ಞಾನ ಮತ್ತು ಕ್ರಿಪ್ಟೋ ಕರೆನ್ಸಿ ಎರಡೂ ಒಂದೇ. ಆದರೆ ಇದರ ವಾಸ್ತವ ಏನು ಅಂದರೆ ಬ್ಲಾಕ್ ಚೈನ್ ಅನ್ನೋದು ಕ್ರಿಪ್ಟೋವನ್ನೇ ಆಧರಿಸಿದ ತಂತ್ರಜ್ಞಾನ. ಕ್ರಿಪ್ಟೋ ಒಂದು ಡಿಜಿಟಲ್ ವಸ್ತು. ಇದು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಿ ಕಾರ್ಯನಿರ್ವಹಿಸುತ್ತೆ. ಸರಿಸುಮಾರು 10,000 ಕ್ರಿಪ್ಟೋ ಕರೆನ್ಸಿಗಳಿವೆ. ಬ್ಲಾಕ್ ಚೈನ್ ವಿತರಿಸಲ್ಪಟ್ಟ ಲೆಡ್ಜರ್ ಆಗಿದೆ. ಇದು ಎಲ್ಲ ವಹಿವಾಟುಗಳನ್ನ ಅದೇ ಸಮಯದಲ್ಲಿ ದಾಖಲಿಸಿ ಸುರಕ್ಷಿಸುತ್ತೆ. ಬ್ಲಾಕ್ ಚೈನ್ನಲ್ಲಿ ವೈದ್ಯಕೀಯ ಡಾಟಾವನ್ನ ಹಂಚಿಕೊಳ್ಳೋದು, ಸಂಗೀತದ ರಾಯಧನವನ್ನ ಗುರುತಿಸೋದು, NFT ಹಾಗೂ ಲಾಜಿಸ್ಟಿಕ್ ಮೇಲ್ವಿಚಾರಣೆಗೆ ಬಳಕೆಯಾಗುತ್ತೆ. ಇನ್ನು ಎರಡನೆಯದಾಗಿ ಇದರ ನಂಬಿಕೆ ಏನು ಅಂದ್ರೆ ಕ್ರಿಪ್ಟೋ ಕರೆನ್ಸಿಗಳು ಸುರಕ್ಷಿತವಲ್ಲ. ಆದರೆ ಇದರ ವಾಸ್ತವ ಏನು ಅಂದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಲವು ಹಗರಣಗಳಾಗಿವೆ. ಇದನ್ನು ಕದ್ದ ಉದಾಹರಣೆಗಳೂ ಇದೆ. ಕ್ರಿಪ್ಟೋ ಹೊಂದಿರುವವರು ಬಲವಾದ ಪಾಸ್ವರ್ಡ್ ಹಾಗೂ ಸೇಫ್ ವ್ಯಾಲೆಟ್ ಇದ್ರೆ ಇದನ್ನ ತಡೆಯಬಹುದು. ಹಲವು ಸರ್ಕಾರ ಸಂಸ್ಥೆಗಳು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದೆ. ಇನ್ನು ಮೂರನೆಯದಾಗಿ ಇದರ ನಂಬಿಕೆ ಏನು ಅಂದ್ರೆ ಕ್ರಿಪ್ಟೋ ವಹಿವಾಟುಗಳು ಅನಾಮಧೇಯ ಮತ್ತು ಪತ್ತೆ ಹಚ್ಚಲಾಗದ್ದು. ಇನ್ನು ಇದರ ವಾಸ್ತವ ಏನು ಅಂತ ಹೇಳಿದ್ರೆ ಬ್ಲಾಕ್ ಚೈನ್ ತಂತ್ರಜ್ಞಾನ ಎಲ್ಲ ಸಮಯ, ಸ್ಥಳದಂತಹ ಎಲ್ಲ ಮಾಹಿತಿ, ದಾಖಲೆಗಳನ್ನು ಉಳಿಸುತ್ತೆ. ಎಲ್ಲ ವಹಿವಾಟುಗಳನ್ನು ಈ ತಂತ್ರಜ್ಞಾನ ಪರಿಶೀಲಿಸುತ್ತೆ. ಈ ತಂತ್ರಜ್ಞಾನ ಎಲ್ಲ ವಹಿವಾಟುಗಳನ್ನು ಪಾರದರ್ಶಕವಾಗಿರಿಸುತ್ತೆ ಮತ್ತು ಪ್ರದರ್ಶಿಸುತ್ತೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಕೆದಾರರ ಅನಾಮಧೇಯತೆ ಇರುತ್ತೆ. ಆದರೆ ಅದು ಪರಿಪೂರ್ಣವಲ್ಲ. ಬಳಕೆದಾರರು ಮತ್ತು ಅವರ ವಿವರಗಳನ್ನು ಗುರುತಿಸೋದು ಕಷ್ಟದ ಕೆಲಸವೇನಲ್ಲ. ಮುಂದಿನ ವಾರ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಯೋಣ. ಥ್ಯಾಂಕ್ ಯು. Zeppe and News 18 Network present Crypto Simplified.